ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಈ ತಪ್ಪಿನಿಂದಲೇ ನಾವು ಸೋಲಬೇಕಾಯಿತು. ಭಾರತ ವಿರುದ್ಧ ಸೋಲಿಗೆ ಕಾರಣ ಕೊಟ್ಟ ಪಾಕ್ ಕ್ಯಾಪ್ಟನ್. 2024 ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಮತ್ತೊಂದು ಅಮೋಘ ಜಯ ಸಾಧಿಸಿದೆ. ನಾಸಾ ಕೌಂಟಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಹೈವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಟೀಮ್ ಇಂಡಿಯಾ 6 ರನ್ಗಳ ಜಯ ಸಾಧಿಸಿದೆ. ಪಂದ್ಯದ ಕೊನೆಯ ಎಸೆತದವರೆಗೂ ರೋಚಕವಾಗಿದ್ದ ಪಂದ್ಯದಲ್ಲಿ ದುರ್ಬಲ ಪಿಚ್ ಕಾರಣದಿಂದ ಬ್ಯಾಟರ್ಸ್ಗಳು ತತ್ತರಿಸಿದರು. ಟೀಮ್ ಇಂಡಿಯಾದ ಬೌಲರ್ಗಳು ಅಮೋಘ ಪ್ರದರ್ಶನ ನೀಡಿದ ತಂಡಕ್ಕೆ ಜಯ ತಂದುಕೊಟ್ಟರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 19 ಓವರ್ಗಳಲ್ಲಿ 119 ರನ್ ಗಳಿಗೆ ಆಲೌಟ್ ಆಯಿತು. ಆ ಮೂಲಕ ಐಸಿಸಿ ಟಿ20 ವಿಶ್ವಕಪ್ನ ಇತಿಹಾಸದಲ್ಲೇ ಕಡಿಮೆ ಮೊತ್ತಕ್ಕೆ ಆಲೌಟ್ ಆದ ಬೇಡದ ದಾಖಲೆಯನ್ನು ನಿರ್ಮಿಸಿತು. ಟೀಮ್ ಇಂಡಿಯಾದ ಪರ ರಿಷಭ್ ಪಂತ್ 31 ಎಸೆತಗಳಲ್ಲಿ 42 ರನ್ ಗಳಿಸಿ ಮಿಂಚಿದರು. ಇದರಲ್ಲಿ 6 ಬೌಂಡ್ರಿ ಕೂಡ ಸೇರಿದೆ. ಉಳಿದಂತೆ ಪಾಕಿಸ್ತಾನದ ಪರ ನಸೀಮ್ ಶಾ 3 ವಿಕೆಟ್ 21 ರನ್, ಹ್ಯಾರಿಸ್ ರೌಫ್ 3 ವಿಕೆಟ್ 21 ರನ್ ತಲಾ 3 ಮತ್ತು ಮೊಹಮ್ಮದ್ ಅಮೀರ್ 2 ವಿಕೆಟ್ 23 ರನ್ಗಳು 2 ವಿಕೆಟ್ ಪಡೆದರು. ಈ ಟೀಮ್ ಇಂಡಿಯಾದ ಕಡಿಮೆ ಮೊತ್ತಕ್ಕೆ ಆಲೌಟ್ ಮಾಡಿದರು. ಸುಲಭ ಗುರಿ ಬೆನ್ನತ್ತಿದ ಪಾಕಿಸ್ತಾನದ ತಂಡ 20 ಓವರ್ ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 113 ರನ್ ಗಳ ಮಾತ್ರ ಗಳಿಸಿತು. ಟೀಮ್ ಇಂಡಿಯಾದ ಪರ ಬುಮ್ರಾ ಕೇವಲ 14 ರನ್ ನೀಡಿ 3 ವಿಕೆಟ್ ಪಡೆದರು. ಹಾರ್ದಿಕ್ ಪಾಂಡ್ಯ 24 ರನ್ಗಳು ನೀಡಿ 2 ವಿಕೆಟ್ ಗಳಿಸಿದರು. ಉಳಿದಂತೆ ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ತಲಾ ಒಂದು ವಿಕೆಟ್ ಪಡೆದರು. ಪಾಕ್ ಪರ ಮೊಹಮ್ಮದ್ ರಿಜ್ವಾನ್ 44 ಎಸೆತಗಳಲ್ಲಿ ತಲಾ 1 ಸಿಕ್ಸರ್ಸ್, ಬೌಂಡ್ರೀಸ್ ನೆರವಿನಿಂದ 31 ರನ್ ಗಳಿಸಿದರು. ಇಂದು ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ 7ನೇ ಗೆಲುವು ಸಾಧಿಸಿದೆ. ಉಭಯ ತಂಡಗಳು ಇದುವರೆಗೂ 8 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು, ಟೀಮ್ ಇಂಡಿಯಾ ಮತ್ತೊಮ್ಮೆ ಮೈಲುಗಲ್ಲು ಸಾಧಿಸಿದೆ. ಪಂದ್ಯದ ಬಳಿಕ ಮಾತನಾಡಿದ ಪಾಕಿಸ್ತಾನ ನಾಯಕ ಬಾಬರ್ ಅಜೀಂ, ಪಂದ್ಯದ ನಂತರ ತಮ್ಮ ತಂಡದ ಸೋಲಿಗೆ ಕಾರಣಗಳನ್ನು ವಿವರಿಸಿದರು. ನಾವು ಹೆಚ್ಚು ಡಾಟ್ಬಾಲ್ ಆಡುವ ಮೂಲಕ ಪಂದ್ಯವನ್ನು ಕಳೆದುಕೊಂಡಿದ್ದೇವೆ ಎಂದು ಹೇಳಿದರು. ಅಲ್ಲದೆ ಪಂದ್ಯ ಆರಂಭಕ್ಕೂ ಮುನ್ನವೇ ಚರ್ಚೆಗೆ ಗ್ರಾಸವಾದ ಪಿಚ್ ಬಗ್ಗೆ ಮಾತನಾಡಿದರು. ಪಿಚ್ ಉತ್ತಮವಾಗಿದ್ದು ಯಾವುದೇ ದೂರುಗಳಿಲ್ಲ ಎಂದು ಅವರು ಹೇಳಿದರು. ಆದರೆ ಕೆಲವು ಎಸೆತಗಳಿಗೆ ಹೆಚ್ಚುವರಿ ಬೌನ್ಸ್ ಸಿಕ್ಕಿತು ಎಂದು ತಿಳಿಸಿದ್ದಾರೆ. ಪಾಕ್ ಕ್ಯಾಪ್ಟನ್ ತಿಳಿಸಿದ ಮಾಹಿತಿ ಹೀಗಿದೆ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.